ನಮಸ್ಕಾರ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಪಾಡ್ಯದ ದಿನದಂದು ಉತ್ತರ ಕರ್ನಾಟಕದಲ್ಲಿ ಹಬ್ಬದ ಸಂಭ್ರಮದಲ್ಲಿ ಗೋವಿನ ಸಗಣಿಯಿಂದ 5 ಪಾಂಡವರನ್ನು ತಯಾರಿಸಿ ಪೂಜಿಸುವ ಒಂದು ಸಂಪ್ರದಾಯವಿದೆ. ಈ ಪೂಜೆಯು ಪಾಂಡವರ ವನವಾಸ ಮತ್ತು ವಿಷ್ಣುವಿನ ನಂದ ರಾಕ್ಷಸ ವಧೆಯ ನೆನಪಿನ ಸಂಕೇತವಾಗಿದೆ. ಇದೊಂದು ಹಳೆಯ ಸಂಪ್ರದಾಯವಾಗಿದ್ದು, ಮಕ್ಕಳಿಗೆ ಭವಿಷ್ಯದಲ್ಲಿ ವನವಾಸ ಬಾರದಿರಲಿ ಎಂಬ ನಂಬಿಕೆಯೊಂದಿಗೆ ಆಚರಿಸಲಾಗುತ್ತದೆ. ಈ ದೀಪಾವಳಿ ಆಚರಣೆಯ ಹಿಂದಿನ ಉದ್ದೇಶ ಹಲವಾರು ಕಥೆಗಳಲ್ಲಿ ಹೇಳ್ತಾರೆ. ಅದರಲ್ಲಿ ಮೊದಲನೆಯ ಕತೆ ಮಹಾಭಾರತದ ಕತೆ. ಪಾಂಡವರು ದೂತ ಕ್ರೀಡೆಯಲ್ಲಿ ಸೋತ ನಂತರ 13 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಪೂರೈಸಿ ತಮ್ಮ ರಾಜ್ಯಕ್ಕೆ ತಿರುಗಿ ಬಂದಾಗ ಜನ ಅವರನ್ನು ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದರು. ಇದರಿಂದಾಗಿ ಪಾಂಡವರು ರಾಜಧಾನಿ ತಲುಪಿದ ದಿನವನ್ನು ದೀಪಾವಳಿಯಾಗಿ ಆಚರಿಸಲಾಗುತ್ತದೆ. ಇನ್ನೊಂದು ಕತೆ ನರಕಾಸುರನ ಸಂಹಾರ. ಈ ಕಥೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿ ಪ್ರಜಾ ಸಮುದಾಯವನ್ನು ರಕ್ಷಿಸಿದ್ದಕ್ಕಾಗಿ ಆ ದಿನವನ್ನು ದೀಪಾವಳಿಯಾಗಿ ಆಚರಿಸಲಾಗುತ್ತದೆ. ಮತ್ತೊಂದು ಕತೆ ರಾಮ ಮತ್ತು ಸೀತೆ ಕತೆ. ಈ ಕಥೆಯಲ್ಲಿ ಭಗವಾನ್ ರಾಮನು ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಿ ತನ್ನ ರಾಜ್ಯವಾದ ಅಯೋಧ್ಯೆಗೆ ಮರಳಿದಾಗ ಅಲ್ಲಿನ ಜನರು ಅವರನ್ನು ದೀಪಗಳಿಂದ ಸ್ವಾಗತಿಸಿದರು. ಹೀಗೆ ಹಲವಾರು ಕಥೆಗಳು ದೀಪಾವಳಿಯ ಆಚರಣೆಯ ಹಿಂದಿನ ಉದ್ದೇಶವನ್ನು ಹೇಳುತ್ತವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಮ್ಮ ಬದುಕಿನಲ್ಲಿರುವ ಕತ್ತಲನ್ನು ಕಳೆದು ಬೆಳಕನ್ನು ಮೂಡಿಸಲಿ ಎಂದು ಪ್ರಾರ್ಥಿಸೋಣ.